ಸ್ತ್ರೀ 2 ಸರ್ಕಟೆ ಕಾ ಆತಂಕ್ ಇದು ಅಮರ್ ಕೌಶಿಕ್ ಅವರು ನಿರ್ದೇಶಿಸಿರುವಂತ ಚಿತ್ರ. ಪ್ಲಾಟ್ ಲೈನ್ ಕಡೆ ಬಂದ್ರೆ ಚಂದೇರಿ ಗ್ರಾಮದಲ್ಲಿ ಈಗ ಸ್ತ್ರೀ ಅನ್ನೋ ಪಿಶಾಚಿ ಇಲ್ಲ, ಅದನ್ನ ಓಡಿಸಿ ಆಗಿದೆ. ಆದ್ರೆ ಅದು ಹೋಗಿದ ಸ್ವಲ್ಪ ಸಮಯದಲ್ಲೇ ಮತ್ತೊಂದು ದೊಡ್ಡ ಸಮಸ್ಯೆ ಬಂದು ವಕ್ರಿಸ್ಕೊಂಡಿದೆ. ಅಂಡ್ ಈ ಸಾರಿ ಊರಿನ ಹೆಣ್ಣು ಮಕ್ಕಳೆಲ್ಲ ಕಾಣೆ ಆಗ್ತಾ ಇದ್ದಾರೆ. ಸೊ ಅದನ್ನ ಮಾಡ್ತಾ ಇರೋರು ಯಾರು, ಅದರ ಹಿಂದಿನ ಉದ್ದೇಶ ಏನು, ಹಾಗೆ ಈ ತಲೆನೋವನ್ನ ಬಗೆಹರಿಸೋದಕ್ಕೆ ನಮ್ಮ ವಿಕ್ಕಿ ಅಂಡ್ ಗ್ಯಾಂಗ್ ಏನೆಲ್ಲ ಮಾಡಿದ್ರು ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇನ್ನ ಆಕ್ಚುಯಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ, ಮಾಡೋವಂಥ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿರುವಂಥ ಮೊದಲ ಪಾಸಿಟಿವ್ ಅಂದ್ರೆ ಅದು ಇದರ ಪ್ರೆಸೆಂಟೇಷನ್. ಒಂದು ಯೂನಿವರ್ಸ್, ಅಲ್ಲಿಂದ ಎಮರ್ಜ್ ಆಗಿ ಬರೋ ಕಥೆಗಳು, ಪಾತ್ರಗಳು, ಇವುಗಳನ್ನ ಹ್ಯಾಂಡಲ್ ಮಾಡೋದು ಇದ್ದಿದ್ದೇನೆ. ಬಟ್ ಒಂದು ಸಿನಿಮಾ ಆಗಿ ಅದಕ್ಕೆ ಸೀಕ್ವೆಲ್ನ ತರ್ತಾ ಇದ್ದೀರಾ, ಅದು ಕೂಡ 6 ವರ್ಷಗಳ ನಂತರ ಅಂದಾಗ ಆ ಫೀಲ್ನ ರೀಕ್ರಿಯೇಟ್ ಮಾಡಬೇಕು. ಕ್ಯಾರೆಕ್ಟರ್ ಆರ್ಕ್ ಅನ್ನೋದನ್ನ ರೀಎಸ್ಟಾಬ್ಲಿಷ್ ಮಾಡಬೇಕು. ಅವಾಗ್ಲೇನೆ ಒಂದು ಕನೆಕ್ಷನ್ ಅಂತ ಬಿಲ್ಡ್ ಆಗೋದು. ಅಂಡ್ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಅಮರ್ ಕೌಶಿಕ್ ಅವರು. ಇನ್ಫ್ಯಾಕ್ಟ್ ಆ ಮೈನ್ ಪಾಯಿಂಟ್ಗೆ ಬರೋದಕ್ಕೂ ಮುಂಚೆನೆ ನಮ್ಮನ್ನ ಕಂಪ್ಲೀಟ್ ಆಗಿ ಸ್ತ್ರೀ ಪ್ರಪಂಚದಲ್ಲಿ ಚಂದೇರಿ ಗ್ರಾಮದೊಳಗೇನೆ ಇಳಿಸ್ಬಿಟ್ಟಿರ್ತಾರೆ. ವಿಕ್ಕಿ, ಬಿಟ್ಟು, ರುದ್ರ, ಜಾನ ಅಂಡ್ ಅಫ್ಕೋರ್ಸ್ ಅನಾಮಧೇಯ ಶ್ರದ್ಧಾ ಕಪೂರ್ ಅವರು. ಅವ್ರುಗಳು ಮಾಡುವಂತ ತರಲೆಗಳು, ಆ ಫ್ರೆಂಡ್ಶಿಪ್, ಕನ್ವರ್ಸೇಷನ್ ಎಲ್ಲದನ್ನೂ ಸಖತ್ತಾಗಿ ಪ್ಲೇಸ್ ಮಾಡ್ಕೊಂಡು ತೋರಿಸ್ತಾ ಹೋಗಿದ್ದಾರೆ. ಅಂಡ್ ಪ್ರತಿಯೊಬ್ಬರಲ್ಲೂ ಆ ಲೈವ್ಲಿನೆಸ್ ಅನ್ನೋದು ಎದ್ದು ಕಾಣುತ್ತೆ. ಇನ್ನು ಹಾರರ್ ಎಲಿಮೆಂಟ್ಗಳು, ಆಕ್ಚುಲಿ ಹಾರರ್ ಅನ್ನೋದಕ್ಕಿಂತ ಅದು ಜಂಪ್ಸ್ಕೇರ್ ಮೂಮೆಂಟ್ ಆಗಿ ತುಂಬಾ ಕಡೆ ಚೆನ್ನಾಗಿ ವರ್ಕ್ ಆಗಿದೆ. ಅಂಡ್ ಸಡನ್ ಆಗಿ ಆ ತಲೆ ಬಂದು ಕಿರ್ಚೋದಕ್ಕೆ ಶುರು ಮಾಡುತ್ತಲ್ಲ, ಅದು ಒಂಥರ ಟ್ರೇಡ್ ಮಾರ್ಕ್ ಎಲಿಮೆಂಟ್ ಇದ್ದಂಗೆ ಈ ಜಾನರ್ಗೆ. ಬಟ್ ಸ್ಟಿಲ್ ಹಾರರ್ಗಿಂತ ಸಿಚುವೇಶನಲ್ ಹ್ಯೂಮರ್ ಸಖತ್ ಎಂಗೇಜಿಂಗ್ ಆಗಿತ್ತು. ಆ ಪಾತ್ರಗಳು, ಅವರು ಭಯ ಪಡುವಂತ ರೀತಿ, ಅಲ್ಲಿಂದ ಹೊಡೆಯುವಂತ ಡೈಲಾಗ್ಸ್, ಎಸ್ಪೆಷಲಿ ಆ ಮೊದಲ ಅರ್ಧ ಏನಿದೆ ಅಲ್ಲಿ ನಡೀತಾ ಇರೋ ಸಮಸ್ಯೆಗೆ ಮೂಲ ಹುಡುಕೊಂಡು ಹೋಗುವಂತ ಪ್ರೊಸೆಸ್ ಅಲ್ಲಿ ಸೃಷ್ಟಿಯಾಗಿರೋ ಕಾಮಿಡಿ, ಆ ಪಾಳ್ ಬಂಗ್ಲೆಗೆ ಹೋಗಿ ಬೈಕ್ ಬಿಟ್ಟು ಬರೋದು, ನಂತರ ಅಲ್ಲಿ ಬಂದಂತ ಒಂದಷ್ಟು ಡೈಲಾಗ್ಗಳು ಇಂಟೆನ್ಸ್ ಆಗೂ ಇತ್ತು, ನಗುವನ್ನು ತರಿಸ್ತು. ಹಾಗೇನೆ ಅದಕ್ಕೆ ತಕ್ಕಂತೆ ತುಂಬಾ ಒಳ್ಳೆ ಬಿಜಿಎಂನ ಕೊಟ್ಟಿದ್ದಾರೆ. ಅಂಡ್ ಸುಮಾರು ಕಡೆ ಬರೀ ಮ್ಯೂಸಿಕ್ ಇಂದಾನೆ ಸೀಕ್ವೆನ್ಸ್ಗಳು ಸಖತ್ ಅಪೀಲಿಂಗ್ ಆಗಿ ಕಾಣ್ತವೆ. ಆಲ್ಸೋ ಇದರ ಸಿನಿಮಾಟೋಗ್ರಫಿ, ಈ ಯೂನಿವರ್ಸ್ ನಲ್ಲಿ ಬರೋ ಸಿನಿಮಾಗಳು ಆಲ್ಮೋಸ್ಟ್ ರಾತ್ರಿ ಹೊತ್ತೇನೆ ಶೂಟ್ ಆಗೋದ್ರಿಂದ ಅಲ್ಲಿ ಕೆಲಸ ತುಂಬಾನೇ ಇರುತ್ತೆ. ಬಟ್ ಅದನ್ನ ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡಿ ಒಳ್ಳೊಳ್ಳೆ ಫ್ರೇಮ್ಸ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೇನೆ ಕಲರ್ ಗ್ರೇಡಿಂಗ್, VFX ಮೂಲಕ ಒಂದೊಳ್ಳೆ ವಿಜುವಲ್ಸ್ ನ ಕಟ್ಕೊಟ್ಟಿದ್ದಾರೆ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಅಭಿಷೇಕ್ ಬ್ಯಾನರ್ಜಿ ಅವರು ಲಿಟ್ರಲಿ ಇಡೀ ಸಿನಿಮಾನ ಡಾಮಿನೇಟ್ ಮಾಡಿದ್ದಾರೆ. ಆ ಪಾತ್ರ ಇಂಟ್ರೆಸ್ಟಿಂಗ್ ಆಗೂ ಕಾಣುತ್ತೆ, ನಗುವನ್ನು ತರಿಸ್ತಾರೆ. ಅಂಡ್ ಏನ್ ಎನರ್ಜಿ ಅಂತೀರಾ. ಹಾಗೇನೆ ಪಂಕಜ್ ತ್ರಿಪಾಠಿ ಅವರು ಕೂಡ ಸಾಕಷ್ಟು ಕಡೆ ತಮ್ಮ ಪ್ರೆಸೆನ್ಸ್ ಇಂದಾನೆ ಇಂಪ್ಯಾಕ್ಟ್ ಅನ್ನ ಮಾಡಿದ್ದಾರೆ. ಇನ್ನು ಈ ಕಡೆ ರಾಜ್ಕುಮಾರ್ ರಾವ್ ಅವ್ರ ಬಗ್ಗೆ ಗೊತ್ತಿರೋವಂಥದ್ದೇ. ಅವರ ಪರ್ಫಾರ್ಮೆನ್ಸ್ ಪೀಕ್ ಲೆವೆಲ್ ಅಲ್ಲಿ ಇದ್ದಿದ್ದು ಕ್ಲೈಮ್ಯಾಕ್ಸ್ ಅಲ್ಲಿ, ಅಂಡ್ ಅಲ್ಲಿ ಅವರು ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಮೈ ಫೇವರೇಟ್ ಶ್ರದ್ಧಾ ಕಪೂರ್ ಅವರು ಕ್ಯಾರೆಕ್ಟರು ಚೆನ್ನಾಗಿತ್ತು. ಪರ್ಫಾರ್ಮೆನ್ಸ್ ಬಗ್ಗೆ ಅಂತೂ ಹೇಳೋದೇ ಬೇಡ. ಬಟ್ ಈ ಸಾರಿನೂ ಅವ್ರ ಹೆಸರನ್ನ ರಿವೀಲ್ ಮಾಡ್ಲಿಲ್ವಲ್ಲ, ಸ್ವಲ್ಪ ಬೇಜಾರಾಯ್ತು. ನೆಗೆಟಿವ್ಸ್ ಅಂತ ಬಂದ್ರೆ ಇದರ ಸೆಕೆಂಡ್ ಹಾಫ್. ಆಕ್ಚುಲಿ ಆ ಭಾಗದ ಪೊಟೆನ್ಷಿಯಲ್ನ ಕಮ್ಮಿ ಮಾಡಿರೋದೇ ಆ ಕೇಮಿಯೋಗಳು. ಯೂನಿವರ್ಸ್ ಇರೋದ್ರಿಂದ ಕೇಮಿಯೋಗಳು ಇರಲೇಬೇಕು. ಬಟ್ ಅವುಗಳನ್ನ ತರ್ತಾ ಇದ್ದೀರಾ ಅಂದಾಗ 2 ಚಾಲೆಂಜಸ್ ಇರುತ್ತೆ. ಒಂದು, ಸ್ಟೋರಿ ಹಾಳಾಗಬಾರ್ದು. ಅಂಡ್ 2, ಸ್ಟೋರಿ ಮಧ್ಯೆ ಬಂದವ್ರಿಗೆ ಒಳ್ಳೆ ಇಂಪಾರ್ಟೆನ್ಸ್ ಮತ್ತೆ ಡೆಪ್ತ್ ಅನ್ನೋದನ್ನ ಕೊಡಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಅದ್ಯಾವುದೂ ಆಗ್ಲಿಲ್ಲ. ಸುಮ್ನೆ ಒಂದಷ್ಟು ಹೈಪ್ ತರೋದಕ್ಕೆ ಏನೇನೋ ಮಾಡಿದ್ರು ಅಂತ ಅನ್ನಿಸ್ತು. ಅಂಡ್ ಅದನ್ನ ಮಾಡೋ ಭರದಲ್ಲಿ ಸ್ಟೋರಿ ಗ್ರಾಫ್ನ ಬೀಳ್ಸಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಶೋ ಡೌನ್ನ ಇಟ್ಟು ಎಲಿವೇಶನ್ಸ್ನ ಕೊಡೋದಕ್ಕೆ ನೋಡಿದರೆ, ಬಟ್ ಅವುಗಳ ಇಂಪ್ಯಾಕ್ಟ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಹಾಗೇನೆ ಆ ರಾಕ್ಷಸ ಪವರ್ಫುಲ್ ಆಗೇನೋ ಕಾಣ್ತಾ ಇದ್ದ, ಬಟ್ ಅವನಿಗೆ ಒಂದು ಡೀಪ್ ಬ್ಯಾಕ್ಗ್ರೌಂಡ್ ಅಂತ ಕೊಡ್ಲಿಲ್ಲ. ಅವನಿದ್ದಂತ ಲೋಕದ ಬಗ್ಗೆನೂ ಅಷ್ಟೊಂದು ಡೀಟೇಲಿಂಗ್ ಅಂತ ಇರ್ಲಿಲ್ಲ. ಸೊ ಹಾಗಾಗಿ ಪ್ರೀ ಕ್ಲೈಮ್ಯಾಕ್ಸ್ ಅಷ್ಟೊತ್ತಿಗೆ ಆ ಕ್ಯಾರೆಕ್ಟರ್ ಇಂದ ಡಿಸ್ಕನೆಕ್ಟ್ ಆಗಿರ್ತೀವಿ, ಅದಾಗಬಾರ್ದಾಗಿತ್ತು. ಇನ್ನ ಪೋಸ್ಟ್ ಕ್ರೆಡಿಟ್ ಸೀನ್ಗಳನ್ನ ಹಾಕಿ ತುಂಬಿದ್ದಾರೆ. ಅದಲ್ದೇನೆ ಸಾಂಗ್ಸ್ ಕೂಡ ಇದಾವೆ. ಸೊ ಅದನ್ನ ಇನ್ನೂ ಕ್ರಿಸ್ಪ್ ಆಗಿ ಎಡಿಟ್ ಮಾಡ್ಬೋದಾಗಿತ್ತು. ಇಲ್ದೇ ಇದ್ದಿದ್ರೂ ಏನ್ ತೊಂದರೆ ಆಗ್ತಿರ್ಲಿಲ್ಲ. ಟೋಟಲ್ ಆಗಿ ಇದೊಂದು ಡೀಸೆಂಟ್ ಟು ಗುಡ್ ವಾಚ್ ಅಂತ ಹೇಳ್ತೀನಿ. ಅಂಡ್ ಸ್ತ್ರೀ ಯೂನಿವರ್ಸ್ನ ಇಷ್ಟಪಡೋರ್ಗೆ ಇದು ಮತ್ತಷ್ಟು ಒಳ್ಳೆ ಅನುಭವವನ್ನ ಕೊಡಬಹುದು. ಬಟ್ ಪರ್ಸ್ನಲಿ ಒಂದು ಒಳ್ಳೆ ವಿಷಯವನ್ನ ತಗೊಂಡ ಮೇಲೆ ಅದನ್ನ ಇನ್ನೂ ಚೆನ್ನಾಗಿ ಫಿನಿಶ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಎನಿವೇಸ್, ಇಲ್ಲಿ ಬೇರೆ ತರದ ಡೈಲಾಗ್ಸ್, ಅಡಲ್ಟ್ ಸೀನ್ಸ್ ಅಂತ ಏನೂ ಇಲ್ಲ. ಹಾರರ್ ಇಷ್ಟಪಡ್ತೀರಾ ಅಂದ್ರೆ ಆರಾಮಾಗಿ ಫ್ಯಾಮಿಲಿ ಜೊತೆನೆ ಹೋಗಿ ನೋಡ್ಕೊಂಡು ಬರ್ಬೋದು. ಇನ್ನ ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾವನ್ನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.